ಆತ್ಮೇರೆ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಕುರಿತು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಜೆರೋಮ್ ಎಸ್ ಬ್ರುನರ್ ಅವರ ಬೌದ್ಧಿಕ ವಿಕಾಸದ ಹಂತಗಳ ಕುರಿತು ಅಭ್ಯಾಸ ಮಾಡೋಣ. ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ನಾವು ಮುಖ್ಯವಾಗಿ 3 ವಿಷಯಗಳ ಕುರಿತು ತಿಳಿದುಕೊಳ್ಬೇಕು. ಮೊದಲನೇದಾಗಿ ಬ್ರುನರ್ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ಎರಡನೇ ಹಂತದಲ್ಲಿ ಬ್ರುನರ್ ಅವರು ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳ ಕುರಿತು ಅಭ್ಯಾಸ ಮಾಡೋಣ. ಮತ್ತು ಮೂರನೇ ಹಂತದಲ್ಲಿ ಈ ಒಂದು ಸಿದ್ಧಾಂತದ ಶೈಕ್ಷಣಿಕ ಮಹತ್ವ ಏನದ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದು ಬ್ರುನರ್ ಅವರ ಪರಿಚಯ ಮಾಡ್ಕೊಳ್ಳೋಣ. ಬ್ರುನರ್ ಅವರು 1915ರಲ್ಲಿ ನ್ಯೂಯಾರ್ಕ್ನಲ್ಲಿ ಅವರು ಜನಿಸ್ತಾರೆ. ಅವ್ರ ಕುಟುಂಬದ ಒಂದು ಆಸೆ ಆಗಿತ್ತು, ಇವರೊಬ್ಬರು ದೊಡ್ಡ ವಕೀಲ ಆಗಬೇಕು ಅಂತ ತಿಳ್ಕೊಂಡ. ಬಟ್ ಆ ಆಸೆ ಬ್ರುನರ್ ಅವರಲ್ಲಿ ಇರಲಿಲ್ಲ. ಹೀಗಾಗಿ ಇವರು ತಮ್ಮ ಗಮನವನ್ನ ಕಂಪ್ಲೀಟ್ ಆಗಿ ಅವ್ರ ಮನೋವಿಜ್ಞಾನದ ಕಡೆಗೆ ಹಾಕ್ತಾರೆ. ಸೊ 1935ರಲ್ಲಿ ಅವರು ಡ್ಯೂ ಯೂನಿವರ್ಸಿಟಿಯಿಂದ ಪದವಿಯನ್ನು ಪಡೆದುಕೊಳ್ತಾರೆ. ಆಮೇಲೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯನ್ನು ಸೇರ್ತಾರೆ. 1941ರಲ್ಲಿ ಅದೇ ಯೂನಿವರ್ಸಿಟಿಯಿಂದ PhD ಪದವಿಯನ್ನು ಕೂಡ ಅವರು ಪಡೆದುಕೊಳ್ತಾರೆ. ಮತ್ತು 1960ರಲ್ಲಿ ಬ್ರುನರ್ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಜ್ಞಾನಾತ್ಮಕ ಅಧ್ಯಯನ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆ ನೋಡಕ್ ಹೋದ್ರ ಬ್ರುನರ್ ಅವರು ಮೂಲತಃ ಜ್ಞಾನಾತ್ಮಕ ಮನೋವಿಜ್ಞಾನದ ಪ್ರತಿಪಾದಕರಲ್ಲಿ ಇಲ್ಲ. ಅದಾಗಿ ಕೂಡ ಈ ಕ್ಷೇತ್ರವನ್ನ ಕ್ರಮಬದ್ಧಗೊಳಿಸುವಿಕೆ ಮತ್ತು ವೈಜ್ಞಾನಿಕ ನೆಲೆಗಟ್ಟನ್ನು ತಂದುಕೊಡುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅದಕ್ಕಾಗಿ ಇವರನ್ನ ಸಂಶೋಧನಾ ಕಲಿಕೆಯ ಪ್ರತಿಪಾದಕರು ಅಥವಾ ಫಾದರ್ ಆಫ್ ಡಿಸ್ಕವರಿ ಲರ್ನಿಂಗ್ ಅಂತ ಹೇಳಿ ಇವರನ್ನ ಕರೀತಾರೆ. ಇವರು ಮಕ್ಕಳ ಬದಲಾಗಿಯೂ ಬಹಳಷ್ಟು ಕಾಳಜಿ ಇದ್ರು ಮತ್ತು ಶಿಕ್ಷಕರಾಗಿಯೂ ಕೂಡ ಬಹಳಷ್ಟು ಕಾಳಜಿ ವಹಿಸ್ತಿದ್ರು. ಆಸ್ ಎ ಟೀಚರ್ ಮತ್ತು ಸೈಕಾಲಜಿಸ್ಟ್ ಇವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎದ್ರ ಕುರಿತು ಹೇಳ್ರಿ? ಮಗುವಿಗೆ ಯಾವ ರೀತಿ ಕಲಿಸಬಹುದು ಅನ್ನೋದ್ರ ಕುರಿತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಹೇಳಿಕೆ ಬಹಳ ಜಗತ್ ಪ್ರಸಿದ್ಧವಾಗಿದೆ. ಆ ಹೇಳಿಕೆ ಈ ರೀತಿಯಾಗಿದೆ: ವಿಕಾಸದ ಯಾವುದೇ ಹಂತದಲ್ಲಿ ಯಾವುದೇ ಮಗುವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಯಾವುದೇ ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿಸಬಹುದು ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ನಮ್ಮಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಹೈಸ್ಕೂಲ್ಗೆ ಹೋದ ಕೂಡಲೇ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಹಳಷ್ಟು ಟಫ್ ಆಗ್ತಿರ್ತದೆ. ಆ ಹಂತದಾಗ ಮ್ಯಾಥ್ಸ್ ಬೇಸಿಕ್ ಸ್ವಲ್ಪ ಏನಾದ್ರು ಪ್ರಶ್ನೆ ಕೇಳಿದ್ರೆ ಟೀಚರ್ ಆದವರು ಇಮಿಡಿಯೇಟ್ ಏನ್ ಹೇಳ್ತಾರಂದ್ರೆ, ಇದನ್ನೆಲ್ಲ ಪ್ರೈಮರಿದಾಗ ಕಲಿಬೇಕಾಗಿತ್ತು, ಕಲ್ತಿಲ್ಲ, ಸೊ ಬೇಸಿಕ್ಸ್ ಗೊತ್ತಿಲ್ಲ, ಇನ್ ಮುಂದೆ ಮ್ಯಾಥಮೆಟಿಕ್ಸ್ ಅರ್ಥ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರ. ಬಟ್ ಇವ್ರು ಏನ್ ಹೇಳ್ತಾರಂದ್ರೆ ಬ್ರುನರ್ ಅವರು, ಯಾವ್ದು ಬೇಕಾದ ಹಂತ ಇರ್ಲಿ, ವಿಕಾಸದ ಯಾವುದೇ ಹಂತ ಇರ್ಲಿ, ಅದ ಪೂರ್ವ ಬಾಲ್ಯ ಇರ್ಲಿ, ಉತ್ತರ ಬಾಲ್ಯ ಇರ್ಲಿ, ಅಥವಾ ತಾರುಣ್ಯಾವಸ್ಥೆ ಇರ್ಲಿ, ಯಾವುದೇ ಹಂತದಲ್ಲಿ ಯಾವ್ದು ಬೇಕಾದ ಮಗು ಇರ್ಲಿ, ಅದ ಯಾವುದೇ ಮಗು ಇರ್ಲಿ, ಪ್ರಾಮಾಣಿಕವಾಗಿ ಟೀಚರ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂತ ತಿಳ್ಕೊಳ್ರಿ, ವಿಷಯ ಕೂಡ ಯಾವುದೇ ಇರ್ಲಿ, ಅದ ಮ್ಯಾಥಮೆಟಿಕ್ಸ್ ಇರ್ಲಿ, ಸೈನ್ಸ್ ಇರ್ಲಿ, ಇಂಗ್ಲಿಷ್ ಇರ್ಲಿ, ಹಿಂದಿ ಇರ್ಲಿ, ಆ ವಿಷಯವನ್ನ ಪರಿಣಾಮಕಾರಿಯಾಗಿ ನಾವು ಕಲಿಸಬಹುದು ಅಂತ ತಿಳ್ಕೊಂಡ ಹೇಳಿದಾರ. ಮತ್ತೆ ಇದು ಅಷ್ಟೇ ಸತ್ಯದ, ಪ್ರಾಮಾಣಿಕ ಪ್ರಯತ್ನದಿಂದ ಆ ಒಂದು ಕೆಲಸ ಆಗೇ ಆಗ್ತದೆ. ಓಕೆ, ಇನ್ನು ಬ್ರುನರ್ ಅವರು ಸೂಚಿಸಿದಂತಹ ಈ ಬೌದ್ಧಿಕ ವಿಕಾಸದ ಹಂತಗಳ ಕುರಿತು ಅಭ್ಯಾಸ ಮಾಡೋಣ. ಅವರು ಮುಖ್ಯವಾಗಿ 3 ಹಂತಗಳನ್ನ ಸೂಚಿಸಿದ್ದಾರೆ. ಅದ್ರಾಗ ಮೊದಲನೇ ಒಂದು ಹಂತ ಏನದಲ್ಲ, ಅದಕ್ಕೆ ಕ್ರಿಯಾತ್ಮಕ ಪ್ರಾತಿನಿಧ್ಯ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ನಲ್ಲಿ ಇನ್ಆಕ್ಟಿವ್ ರಿಪ್ರೆಸೆಂಟೇಷನ್ ಅಂತ ಹೇಳಿ ಕರಿತೀವಿ. ಎರಡನೇ ಒಂದು ಹಂತ ಏನದಲ್ಲ, ಅದಕ್ಕೆ ನಾವು ಬಿಂಬಾತ್ಮಕ ಪ್ರಾತಿನಿಧ್ಯ ಅಂತ ಹೇಳಿ ಕರಿತೀವಿ. ಐಕಾನಿಕ್ ರಿಪ್ರೆಸೆಂಟೇಷನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಅದನ್ನ ಕರೀತಾರ. ಮತ್ತು ಮೂರನೇ ಹಂತಕ್ಕೆ ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳಿ ಕರಿತೀವಿ. ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೀತಾರ. ಇನ್ನು ಈ ಹಂತದಾಗ ಏನೇನ್ ಆಗ್ತದ, ಕಲಿಕೆ ಯಾವ ರೀತಿ ಆಗ್ತದ ಮಗುವಿಂದಂದ್ರೆ, ಕ್ರಿಯಾತ್ಮಕ ಹಂತದಲ್ಲಿ ಕ್ರಿಯೆಗಳ ಮೂಲಕ ನಡೀತದೆ, ಬಿಂಬಾತ್ಮಕ ಹಂತದಲ್ಲಿ ಚಿತ್ರಗಳ ಮೂಲಕ ಕಲಿಕೆ ನಡೀತದೆ, ಮತ್ತು ಸಾಂಕೇತಿಕ ಹಂತದಲ್ಲಿ ಪದಗಳ ಮೂಲಕ ಅಥವಾ ಭಾಷೆ ಮೂಲಕ ಕಲಿಕೆ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಇನ್ನು ಈ 3 ಹಂತಗಳೇನಿದಾವಲ್ಲ, ಈ 3 ಹಂತಗಳನ್ನ ಪಿಯಾಜೆ ಅವರು ಸೂಚಿಸಿದಂತ ಜ್ಞಾನಾತ್ಮಕ ಹಂತಗಳಿಗೆ ಹೋಲಿಕೆ ಮಾಡ್ತಾರ. ಹಿಂಗಾಗಿ ಆ ಜೀನ್ ಪಿಯಾಜೆ ಅವರು ಆಕ್ಚುಲಿ 4 ಹಂತಗಳನ್ನ ಸೂಚಿಸಿದಾರ. ಬಟ್ 3 ಹಂತಗಳಿಗೆ ಇದನ್ನ ಕಂಪೇರ್ ಮಾಡ್ತಾರೆ. ಯಾವ ಹಂತ ಅಂತಂದ್ರೆ, ಈಗ ಜೀನ್ ಪಿಯಾಜೆ ಅವರು ಮುಖ್ಯವಾಗಿ 4 ಹಂತಗಳನ್ನ ಮಾಡಿದ್ರು. ಮೊದಲನೇ ಹಂತ ಏನದಲ್ಲ, ಅದು ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ಹೇಳಿ ಬರ್ತದ, ತಿಳ್ತಾ, ಸಂವೇದನಾ ಗತಿ ಹಂತ ಅಂತ ಹೇಳಿ ಬರ್ತದ. ಎರಡನೇದು ಕಾರ್ಯಪೂರ್ವ ಹಂತ ಅಂತ ಹೇಳಿ ಕರೀತಾರ. ಮೂರನೇದನ್ನ ಮೂರ್ತ ಕಾರ್ಯ ಹಂತ ಅಂತ ಹೇಳಿ, ಮತ್ತು ನಾಲ್ಕನೇದನ್ನ ಔಪಚಾರಿಕ ಕಾರ್ಯ ಹಂತ ಅಂತ ಹೇಳಿ ನಾವು ಕರಿತೀವಿ. ಸೊ ಈ 3 ಹಂತಗಳು ಏನಿದಾವಲ್ಲ ಬ್ರುನರ್ ಅವ್ರದ್ದು, ಇದನ್ನ ನಾವು ಎರಡನೇ ಹಂತದಿಂದ ನಾವು ಏನ್ ಮಾಡಿದೀವಿ ಹೇಳ್ರಿ, ಕನೆಕ್ಟ್ ಮಾಡ್ತೀವಿ ಅಂತಂದಂಗ. ಸೊ ಪಿಯಾಜೆ ಅವರು ಸೂಚಿಸಿದ ಈ 3 ಹಂತಗಳಲ್ಲಿ ಏನೇನ್ ಮಗು ಕಲಿತದಲ್ಲ, ಅದೇ ಸೇಮ್ ಸಂಗತಿಗಳನ್ನ ಇಲ್ಲಿ ಈ 3 ಹಂತಗಳ ಮೂಲಕ ಅದು ಕಲಿತದ ಮತ್ತು ಜ್ಞಾನವನ್ನ ವಿಕಾಸ ಮಾಡ್ಕೊಳ್ತದ ಅಂತ ಹೇಳ್ತೇವೆ. ಸೊ ಹಿಂಗಾಗಿ ಈ ಸಿದ್ಧಾಂತವ ನಿಮ್ಗೆ ತಿಳಿಸೋದೇನದಲ್ಲ, ಅದು ಬಹಳ ಈಜಿ ಅದ. ಸೊ ಮುಂದಿನ ಒಂದೊಂದು ಹಂತದ ಕುರಿತು ನಾವು ತಿಳಿತಾ ಹೋಗೋಣ. ಮೊದಲನೇ ಹಂತ ಯಾವ್ದು ಹೇಳ್ರಿ? ಕ್ರಿಯಾತ್ಮಕ ಪ್ರಾತಿನಿಧ್ಯ, ಇನ್ಆಕ್ಟಿವ್ ರಿಪ್ರೆಸೆಂಟೇಷನ್ ಅಂತ ಹೇಳಿ ಕರಿತೀವಿ. ಇದರ ಅವಧಿ
ಬ್ರುನರ್ ಅವರು ಎಷ್ಟು ಸೂಚಿಸ್ತಾರಂದ್ರ 0ದಿಂದ 3 ವರ್ಷಗಳು, ಮಗು ಹುಟ್ಟಿದ ತಕ್ಷಣದಿಂದ 3 ವರ್ಷಗಳ ಅವಧಿ ಏನದಲ್ಲ ಅದಕ್ಕೆ ಕ್ರಿಯಾತ್ಮಕ ಪ್ರಾತಿನಿಧ್ಯ ಹಂತ ಅಂತ ಹೇಳಿ ಕರಿತೀವಿ. ಇಲ್ಲಿ ಮಗು ಯಾವ ರೀತಿ ಜ್ಞಾನವನ್ನ ಪಡಿತದ ಅಂತಂದ್ರೆ ಇಂದ್ರಿಯ ಅನುಭವಗಳನ್ನ ಮೂಲಕ ಪಡಿತದ ಮತ್ತು ಮಾನಸಿಕ ಮಾದರಿಯಾಗಿ ಅದನ್ನ ಪರಿವರ್ತನೆ ಮಾಡ್ಕೊಳ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಇದನ್ನ ಇವರು ಯಾರು ಹೇಳ್ರಿ, ಜೀನ್ ಪಿಯಾಜೆ ಅವ್ರು ಏನ್ ಕರೆದಿದ್ರು ಹೇಳ್ರಿ, ಸ್ಕೀಮಾ ಅಂತ ಹೇಳಿ ಕರೆದಿದ್ರು. ಗೊತ್ತಾಯ್ತಾ? ಇನ್ನ ಈ ಒಂದ್ ಹಂತ ಏನದಲ್ಲ ಇಲ್ಲಿ ಸಂಪೂರ್ಣ ಅಶಾಬ್ದಿಕ ರೂಪದಿರ್ತದ. ಅಂದ್ರ ಮಗುಗ ಇನ್ನ ಮಾತ್ ಬರ್ತಿರಂಗಿಲ್ಲ, ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳಿ ಕರಿತೀವಿ. ಮಾತ ಇರಂಗಿಲ್ಲ, ಬಟ್ ವಸ್ತುಗಳನ್ನ ಮುಟ್ಟೋದ್ರ ಮೂಲಕ ಅದರ ಅನುಭವದ ಮೂಲಕ ಅದು ಜ್ಞಾನವನ್ನ ವಿಕಾಸ ಮಾಡ್ಕೊಳ್ತದ. ಕ್ರಿಯೆ ಅಥವಾ ಚಲನೆಯ ಮೇಲೆ ಈ ಒಂದು ಹಂತ ಡಿಪೆಂಡ್ ಆಗ್ಯದ, ಚಲನೆ ಅಥವಾ ಕ್ರಿಯೆ ಮೂಲಕ. ಸೊ ಕಲಿಕೆ ಹೆಂಗಾಗ್ತದಂದ್ರ ಕೇವಲ ಗತಿ ಸಾಮರ್ಥ್ಯದ ಚಟುವಟಿಕೆಗಳ ಮೂಲಕ ಇದು ನಡೀತದ ಅಂತ ಹೇಳಿ ಹೇಳ್ತಾರೆ ಬ್ರುನರ್ ಅವರು. ಇನ್ನು ಇದನ್ನ ಅತಿ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಸರಳ ಒಂದು ಇದ್ ನೋಡ್ಕೊಳ್ರಿ. 1ನೇ ಹಂತ ಕ್ರಿಯಾತ್ಮಕ ಪ್ರಾತಿನಿಧ್ಯ. ಮಾಡಿ ಕಲಿಯುವುದು ಅನ್ನೋ ಒಂದು ಶಬ್ದ ಏನದಲ್ಲ ಇದನ್ನ ನೆನ್ಪಿಡ್ರಿ ನೀವು. ಯಾವುದೇ ವಸ್ತುಗಳನ್ನ ವಿಷಯವನ್ನ ಮಾಡಿ ಕಲಿಯೋದ್ರ ಮೂಲಕ ನಾವು ಅದನ್ನ ಜ್ಞಾನವನ್ನ ಸ್ವೀಕರಿಸ್ತೇವೆ ಅಂತಂದಂಗೆ. ಓಕೆ, ಸೊ ಈ ಹಂತದಾಗ ಏನಾಗ್ತದಂದ್ರ ಮಗು ಮಾಡುವ ಕ್ರಿಯೆಗಳ ಮೂಲಕ ಕಲಿತದ. ಈ ಹಂತದಲ್ಲಿ ಜ್ಞಾನವು ನೇರವಾದ ದೈಹಿಕ ಅನುಭವ ಮತ್ತು ಪರಿಸರದೊಂದಿಗೆ ಒಡನಾಟದಿಂದ ಮಾತ್ರ ನಿರ್ಮಾಣ ಆಗ್ತದ. ಅಂದ್ರೆ ಆ ವಸ್ತುಗಳನ್ನ ಮುಟ್ಟಿ ಅನುಭವ ಪಡೆಯೋದ್ರ ಮೂಲಕ ಏನ್ ಮಾಡ್ತದ ಹೇಳ್ರಿ, ಜ್ಞಾನವನ್ನು ಗಳಿಸ್ಕೊಳ್ತದ. ಸಿಂಪಲ್, ಇದಕ್ಕೆ ಉದಾಹರಣೆಗಳನ್ನ ಕೊಡ್ತಾ ಹೋದ್ನಿಕೆ ನಿಮ್ಗೆ ಅದು ಇನ್ನಷ್ಟು ಕ್ಲಿಯರ್ ಆಗ್ತಾ ಹೋಗ್ತದ. ಮೊದಲನೇದ್ ನೋಡ್ರಿ, ಉದಾಹರಣೆ ಏನಂತಂದ್ರೆ ಕೈ, ಕಣ್ಣು ಮತ್ತು ಚಲನೆ. ಈ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಉದಾಹರಣೆ ನೋಡೋದಾದ್ರ ಒಂದು ಬಾಲ್ ಅದ, ಅದು ಎಸೆಯೋದು ಮತ್ತು ಕ್ಯಾಚ್ ಹಿಡಿಯೋದನ್ನ ಮಾಡ್ತದ. ಒಂದ್ ಬಾಲ್ ಒಗಿತದ, ಕ್ಯಾಚ್ ಹಿಡಿತದ. ಇದರಿಂದ ಏನ್ ಕಲಿತದ ಅನ್ನೋದು ನೀವು ತಿಳ್ಕೊಳ್ಬೇಕು. ಮೊದಲನೇದು ಏನಂತಂದ್ರೆ ಇಲ್ಲಿ ಚಲನೆ ಮತ್ತು ದೂರ ಇದು ಏನದಲ್ಲ ಡಿಸ್ಟೆನ್ಸ್ ಏನದಲ್ಲ ಇದ್ರ ಕುರಿತು ಅದ ತಿಳ್ಕೊಳ್ತದ. ಎರಡನೇದು ಸ್ಪೂನ್ದಿಂದ ತನ್ನಷ್ಟಕ್ಕೆ ತಾನ ಆಹಾರ ತಿನ್ನೋದು. ಇಲ್ಲಿ ಉಲ್ಟಾ ಆಗ್ಯದ ಚಮಚೆ, ನೀವು ತಿಳ್ಕೊಳ್ರದ್ನ. ಸ್ಪೂನ್ದಿಂದ ಆಹಾರ ತಿನ್ನೋದು ಕಲಿತದಲ್ಲ ಮಗು, ಅದ್ರಾಗ ಏನೇನ್ ಕಲಿತದ ಅನ್ನೋದು ನೋಡ್ರಿ. ಕೈ ಮತ್ತು ಕಣ್ಣ ಇವು ಎರಡು ತರ ಹೊಂದಾಣಿಕೆ ಮತ್ತು ಕೈ ಮೇಲಿನ ನಿಯಂತ್ರಣ ಈ ಅಂಶದ ಕುರಿತು ಅದು ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ತದ. ಇನ್ನು ಅಳತೆ ಮತ್ತು ಗಾತ್ರಕ್ಕೆ ಸಂಬಂಧಪಟ್ಟಂತೆ ಈ ವಯಸ್ಸಿನಲ್ಲಿ 0ದಿಂದ 3 ತನಕ ಏನೇನ್ ಮಾಡ್ಕೊಳ್ತದ ಅಂದ್ರ, ಈಗ ಒಂದು ಗ್ಲಾಸ್ ಅದ, ಇನ್ನೊಂದು ಗ್ಲಾಸ್ಲೆ ಅದ್ರಾಗ ಅದ್ ನೀರನ್ನು ತುಂಬಿಸೋದದ ಅಂತ ತಿಳ್ಕೊಳ್ರಿ. ಅದ್ರಾಗ ಅದು ಮೊದಲನೇ ಸಲ ನೀರ್ ಹತ್ರ ತುಂಬಿಸ್ಬೇಕಾದ್ರೆ ಎಲ್ಲಾ ನೀರ್ ಅರ್ಧಕ್ಕಿಂತ ಹೆಚ್ಚಿಗೆಲ್ಲ ವೇಸ್ಟ್ ಆಗಿಬಿಡ್ತದ, ಹೊರಗಡೆ ಬೀಳ್ತದ. ಬಟ್ ಅದ ಕ್ರಿಯೆಯನ್ನ ಪದೇ ಪದೇ ಮಾಡೋದ್ರಿಂದ ಅದ ಏನ್ ಕಲಿತದ ಅಂತಂದ್ರ ನೀರು ಸುರಿಯುವ ಮೂಲಕ ಹೆಚ್ಚು ಕಡಿಮೆ, ಎದ್ರಾಗ ಹೆಚ್ಚದ ಎದ್ರಾಗ ಕಡಿಮೆ ಅದ ಅನ್ನೋದು ಕಲಿತದ. ಯಾವ್ದು ತುಂಬ್ಯದ ಯಾವ್ದು ಖಾಲಿ ಆಗ್ಯದ ಅನ್ನೋದು ಕಲ್ಪನೆ ಬರ್ತದ. ಮತ್ತೆ ಕಾನ್ಸಂಟ್ರೇಷನ್ ದಿಂದ ನೀರನ್ನ ಅದ್ರಾಗ ಹಾಕೋದನ್ನ ಕಲಿತದ. ತಿಳಿತಾ? ಇಷ್ಟು ಎಲ್ಲ ಈ ಚಟುವಟಿಕೆ ಆಗ್ತದ. ಮತ್ತು ಇದೇ ಒಂದು ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಇನ್ನೊಂದು ಉದಾಹರಣೆ ನೋಡೋದಾದ್ರ, ಈಗ ನೀವು ಬ್ಲಾಕ್ಗಳನ್ನ ತಂದು ಕೊಟ್ಟಿರ್ತೀರಿ, ಅದರಿಂದ ಅದು ಮನಿ ಮಾಡ್ತಿರ್ತದ, ಅದು ಗೋಪುರ ಕಟ್ತಿರ್ತದ. ಸೊ ಆ ಟೈಮ್ದಾಗ ಅದ್ ಏನ್ ಮಾಡ್ತದ ಅಂದ್ರ ಸಮತೋಲನ ಬ್ಯಾಲೆನ್ಸ್ ಅನ್ನು ಕಲಿತದ, ಎತ್ತರ ಮತ್ತು ಆಕಾರದ ಅರಿವನ್ನು ಮೂಡಿಸ್ಕೊಳ್ತದ. ಗೊತ್ತಾಯ್ತಾ? ಸೊ ಈ ಎಲ್ಲಾ ಚಟುವಟಿಕೆಗಳು ನಡೀತಾವ. ಇನ್ನು ಮತ್ತೊಂದು ಉದಾಹರಣೆ ತಗೋಬೇಕಾದ್ರ ದಿಕ್ಕು ಮತ್ತು ಸಮತೋಲನಕ್ಕೆ ಸಂಬಂಧಪಟ್ಟಂತೆ ಸೈಕಲ್ ಓಡಿಸೋದು. ಈ ಹಂತದ ಮಕ್ಕಳಿಗೆ 3 ಗಾಲಿ ಸೈಕಲ್ ಕೊಡ್ತಾರ ಆರಂಭದಾಗ. ಅದನ್ನ ಕಲ್ತು ಕೂಡ್ಲೆ ಆಮೇಲೆ 2 ಟೂ ವೀಲರ್ ಇರುವಂತಹ ಒಂದ್ ಸೈಕಲ್ ಅನ್ನು ಕೊಡ್ತಾರ. ಸೊ ಇದನ್ನ ಓಡಿಸೋದ್ರ ಮೂಲಕ ಅದು ಬ್ಯಾಲೆನ್ಸ್ ಕಲಿತದ, ವೇಗ ಮತ್ತು ದಿಕ್ಕಿನ ನಿಯಂತ್ರಣದ ಕುರಿತು ಕೂಡ ಅನುಭವವನ್ನು ಪಡಿತದ. ಮುಂದುವರೆದು ನೀವು ಎಲ್ಲೇ ಕರ್ಕೊಂಡು ಹೋಗ್ರಿ, ಅಲ್ಲಿ ಸ್ಟೆಪ್ಸ್ ಇದ್ರ ಅದ್ ಹತ್ತೋದ ಇಳಿಯೋದ ಇದು ಮಾಡ್ತದ. ಇದ್ರ ಮೂಲಕ ಅದ ಏನ್ ಕಲಿತದ ಅಂತಂದ್ರೆ ದೂರ ಮತ್ತು ದಿಕ್ಕುಗಳ ಅನುಭವ, ಮೇಲೆ ಕೆಳಗೆ ಮತ್ತು ದಿಕ್ಕುಗಳ ಅನುಭವ, ಈ ಎಲ್ಲಾ ಸಂಗತಿಗಳನ್ನ ಅದು ಮೊದಲನೇ ಹಂತದಲ್ಲಿ ಕಲಿಯುವಂತ ಕೆಲಸವನ್ನ ಮಾಡ್ತದ. ಎಷ್ಟರಿಂದ ಹೇಳ್ರಿ, 0 to 3. ಇನ್ನ ಎರಡನೇ ಹಂತಕ್ಕೆ ನಾವು ಬರೋದಾದ್ರ, ಎರಡನೇ ಹಂತವನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಬಿಂಬಾತ್ಮಕ ಪ್ರಾತಿನಿಧ್ಯ ಅಂತ ಹೇಳಿ ಕರಿತೀವಿ. ಐಕಾನಿಕ್ ರೀಪ್ರೆಸೆಂಟೇಷನ್ ಅಂತ ಹೇಳಿ ಇದನ್ನ ಇಂಗ್ಲಿಷ್ ನಲ್ಲಿ ಕರೀತಾರ. ಇದರ ವಯಸ್ಸು ಬಿಂಬಾತ್ಮಕ ಅಂತಂದ್ರೆ ಚಿತ್ರರೂಪ ತಂದಂಗೆ. ಓಕೆ, ಸೊ ಇದರ ವಯಸ್ಸು ಎಷ್ಟಂದ್ರ 3ನೇ ವಯಸ್ಸಿನಿಂದ 8ನೇ ವಯಸ್ಸಿನ ತನಕ ಏನದಲ್ಲ ಈ ವರ್ಷ ಈ ತರ ಅವಧಿ ಇರ್ತದ. ಓಕೆ, ಈ ವಯಸ್ಸಿನ ಮಕ್ಕಳು ಏನದಾರಲ್ಲ ಅವರು ಪ್ರತಿಮಾ ರೂಪ ಅಥವಾ ಚಿತ್ರ ರೂಪದ ಮೂಲಕ ಅವರು ಕಲಿತಾರ. ಇಲ್ಲಿ ಇಂದ್ರಿಯ ಸಂವೇದನೆಗಳನ್ನ ಆಂತರಿಕವಾಗಿ ಮೂರ್ತೀಕರಿಸುವುದು ಕೆಲಸವನ್ನ ಆ ಮಕ್ಕಳು ಮಾಡ್ತಾವ. ಯಾವುದೇ ವಸ್ತುವನ್ನು ನೋಡಿದ ಕೂಡಲೇ ಅದರ ಚಿತ್ರನ್ನ ಮೈಂಡ್ ನಲ್ಲಿ ಫಿಟ್ ಮಾಡ್ಕೊಳ್ತಾವ, ಸೇವ್ ಮಾಡ್ಕೊಳ್ತಾವ. ತಿಳಿತಾ? ಸೊ ಇಲ್ಲಿ ಮಾನಸಿಕ ನಕ್ಷೆಗಳನ್ನ ರಚಿಸಲು ಇವ ಸಹಾಯ ಮಾಡ್ತಾವ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನ ನೋಡಿದಾಗ ನಿಮ್ಗೆ ಇನ್ನಷ್ಟು ಕ್ಲಿಯರ್ ಆಗ್ತದ ಚಿತ್ರದ ಮೂಲಕ ಯಾವ ರೀತಿ ಕಲಿತಾವ ಅನ್ನೋದ.
ಇಲ್ಲಿ ಹಂತ 2 ಬಿಂಬಾತ್ಮಕ ಪ್ರಾತಿನಿಧ್ಯ. ಇದಕ್ಕೊಂದು ನೀವು ಶಬ್ದ ನೆನ್ಪಿಟ್ಕೊಳ್ಬೇಕು, ನೋಡಿ ಕಲಿಯೋದು. ಒಂದನೇದು ಯಾವುದು? ಮಾಡಿ ಕಲಿಯೋದು. ಇದು ನೋಡಿ ಕಲಿಯೋದು. ಸೊ ಇಲ್ಲಿ ಮಗು ಏನ್ ಮಾಡ್ತದಂದ್ರ ಚಿತ್ರ, ಬಿಂಬ ಮತ್ತು ನಕ್ಷೆ ಅಥವಾ ದೃಶ್ಯ ರೂಪಗಳ ಮೂಲಕ ಕಲಿಯುವಂತ ಕೆಲಸ ಮಾಡ್ತದ. ಇಲ್ಲಿ ಮಗುವಿಗೆ ವಸ್ತುಗಳನ್ನ ನೇರವಾಗಿ ಮುಟ್ಟಬೇಕಾಗಿಲ್ಲ, ವಸ್ತು ಇರಬೇಕಂತಿಲ್ಲ. ಬಟ್ ಅದರ ಚಿತ್ರವನ್ನ ತೋರಿಸಿದ್ರ ಅದ ಅರ್ಥ ಮಾಡ್ಕೊಳ್ತದ, ಈ ಚಿತ್ರ ಎದಕ್ ಸಂಬಂಧಿಸಿದ ಅನ್ನೋದನ್ನ ಅರ್ಥ ಮಾಡ್ಕೊಳ್ತದ. ಉದಾಹರಣೆಗೆ ನೋಡೋದಾದ್ರ, ಈಗ ಫಾರ್ ಎಕ್ಸಾಂಪಲ್ ನೀವು 3ರಿಂದ 8 ವರ್ಷದ ವಯಸ್ಸಿನ ಮಕ್ಕಳು ನಿಮ್ಮ ಹತ್ರ ಇದ್ರ ಜಸ್ಟ್ ಈ ಚಿತ್ರ ತೋರಿಸ್ರಿ ಇದು ಏನಂತ ಕೇಳ್ರೆ ಅದು ಸೇಬು ಅಂತ ಹೇಳ್ತದ. ಇದು ನೈಜವಾಗಿಲ್ಲ, ಬಟ್ ಚಿತ್ರ ನೋಡಿ ಅದ್ ಹೇಳ್ತದ ಇದು ಸೇಬುನ ಅಂತ ಹೇಳ್ತದ, ಆಪಲ್ ಅಂತ ಹೇಳ್ತದ. ಈ ಚಿತ್ರ ತೋರಿಸಿದ್ರೆ ಅದು ಆನೆ ಅಂತ ಹೇಳ್ತದ, ಅರ್ಥ ಮಾಡ್ಕೊಳ್ತದ ಆನೆ ಅಂದ್ರೆ ಹಿಂಗ್ ದೊಡ್ಡದಿರ್ತದೆ ಇಷ್ಟೆಲ್ಲ. ಮತ್ತು ಇದನ್ನ ಚಿತ್ರ ತೋರಿಸಿರಿ ಅಂತ ತಿಳ್ಕೊಳ್ರಿ, ಇದು ಸಸ್ಯ ಅದ ಅಂತ ಹೇಳ್ತದ, ಗಿಡ ಅದ ಅಂತ ಹೇಳ್ತದ. ಈ ತರ ಭಾಗಗಳನ್ನು ಗುರ್ತ ಮಾಡ್ತದೆ. ಇದು ಬೇರದ, ಇದು ಕಾಂಡದ, ಇದು ಎಲೆ, ಮತ್ತು ಇದು ಮೊಗ್ಗು, ಇದು ಹೂವು. ಈ ರೀತಿಯಾದ ಎಲ್ಲಾ ವಿವರಣೆಯನ್ನ 8ನೇ ವರ್ಷದ ಮಗು ಕೊಡ್ತದ. 3ರಿಂದ 8 ವರ್ಷ. 3ಕ್ಕೆ ಕೊಡಂಗಿಲ್ಲ, ಬಟ್ ನಂತರದ ವಯಸ್ಸಿನಲ್ಲಿ ಆ ಎಲ್ಲಾ ಡೀಟೇಲ್ಸ್ ಅನ್ನ ಕೊಡ್ತದ. 3 ವರ್ಷದ ಮಗು ಗಿಡ ಅಂತ ಹೇಳ್ಬಿಡ್ತದ ಅಷ್ಟೇ. ಓಕೆ. ಇನ್ನ ಈ ಚಿತ್ರವನ್ನು ತೋರಿಸಿದಾಗ, ಮ್ಯಾಪ್ ಅಂತ ತೋರಿಸಿದಾಗ ಇದು ಇಂಡಿಯಾ ಮ್ಯಾಪ್ ಅಂತ ಹೇಳ್ತದ. ಅದ್ರ ಕರ್ನಾಟಕವನ್ನು ಗುರುತಿಸೋ ಕೆಲಸ ಮಾಡ್ತದ. ದೆಹಲಿ ಗುರುತಿಸಬಹುದು 8ನೇ ವಯಸ್ಸಿಗೆ. ಓಕೆ. ಇನ್ನು ನೆಕ್ಸ್ಟ್ ಇಲ್ಲಿ ಆಪಲ್ಗಳು ಎಷ್ಟು ಅದಾವ ಅಂತ ಕೇಳಿದ್ರೆ ಅದು ಎಣಿಸೋದ್ರ ಮೂಲಕ, ಚಿತ್ರ ಎಣಿಸೋದ್ರ ಮೂಲಕ 1 2 3 3 ಇದಾವ ಅಂತ ಹೇಳ್ತದ. ಆಮೇಲೆ ಈ ಒಂದು ಇದ್ ನೋಡ್ಕೊಂಡು ಏನ್ ಹೇಳ್ರಿ, ಚಿತ್ರ ನೋಡ್ಕೊಂಡ ರೆಡ್ ಮತ್ತು ಗ್ರೀನ್ ಅಂತ ಏನದಲ್ಲ, ಇದನ್ನ ನೋಡಿ ರೆಡ್ ಅಂದ್ರೆ ಏನ, ಗ್ರೀನ್ ಅಂದ್ರೆ ಏನ, ಇದನ್ನ ಬಣ್ಣಗಳನ್ನ ಗುರುತಿಸುವಂತ ಕೆಲಸ ಮಾಡ್ತದ, ಬಣ್ಣ ಗುರುತಿಸೋ ಕೆಲಸ ಮಾಡ್ತದ. ಇನ್ನ 3ನೇ ಒಂದು ಹಂತ ಏನದಲ್ಲ, ಈ 3ನೇ ಹಂತಕ್ಕೆ ನಾವ ಸಾಂಕೇತಿಕ ಪ್ರಾತಿನಿಧ್ಯ, ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಅಂತ ಹೇಳ್ತೇವೆ. ಅಲ್ಲಿ ಬಣ್ಣ ಗುರುತಿಸದ ಬಣ್ಣದ ಅರ್ಥವನ್ನ ಇಲ್ಲಿ ಗುರುತಿಸುವಂತ ಕೆಲಸವನ್ನ ಇದು ಮಾಡ್ತದ. ಫಾರ್ ಎಕ್ಸಾಂಪಲ್ ಇದರ ಅವಧಿ ಏನದಲ್ಲ, ಇದು 8ನೇ ವರ್ಷದ ನಂತರ, 8ನೇ ವರ್ಷದ ನಂತರ ಕೊನೆ ತನಕ ತಂದಂಗ. ಇಲ್ಲಿ ಇದೇನದಲ್ಲ, ಕಲಿಕೆ ಏನದಲ್ಲ, ಅದು ಅನುಭವಗಳನ್ನು ಭಾಷಾ ರೂಪಕ ಬದಲಾಯಿಸುವಂತ ಹಂತ. ಅಂದ್ರೆ ಇಲ್ಲಿ ಅಕ್ಷರ, ಪದ ಮತ್ತು ಭಾಷೆ ಇವುಗಳೆಲ್ಲಾನು ಕೂಡ ಇಲ್ಲಿ ಬಳಸ್ಕೊಂಡು ಅಮೂರ್ತ ಚಿಂತನೆಯನ್ನು ಕೂಡ ಈ ಹಂತದಲ್ಲಿ ಮಾಡ್ತದ. ಸೊ ಸಂವಹನಕ್ಕಾಗಿ ಪದಗಳನ್ನ ಬಳಸೋದು ಮತ್ತು ತಾರ್ಕಿಕ ಆಲೋಚನೆ, ಅಮೂರ್ತ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಳ್ಳೋದು, ಈ ಎಲ್ಲಾ ಕೆಲಸಗಳು ಈ ಹಂತದಲ್ಲಿ ಆಗ್ತವ. ಇನ್ನು ಉದಾಹರಣೆ ತೆಗೆದುಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದ. 3ನೇ ಹಂತ ಏನದಲ್ಲ, ಇಲ್ಲಿ ಚಿಹ್ನೆ ಮತ್ತು ಭಾಷೆಯ ಮೂಲಕ ಕಲಿಯೋದದ. 3ನೇ ಹಂತದಾಗ ಚಿಹ್ನೆ ಮತ್ತು ಭಾಷೆಯ ಮೂಲಕ ಕಲಿಯೋದದ. ಸೊ ಮಗು ಇಲ್ಲಿ ಪದಗಳು, ಅಕ್ಷರಗಳು ಮತ್ತು ಸಂಖ್ಯೆಗಳು, ಚಿಹ್ನೆಗಳು ಮತ್ತು ಭಾಷೆಯ ಮೂಲಕ ಜ್ಞಾನವನ್ನ ಅರ್ಥ ಮಾಡಿಕೊಳ್ತದ ಮತ್ತು ಪಡಿತದ. ಸೊ ಇಲ್ಲಿ ಇದು ಅತ್ಯುನ್ನತ ಮಟ್ಟದ ಅಮೂರ್ತತೆಯಾಗಿದ್ದು ಭೌತಿಕ ರೂಪವಿಲ್ಲದೆ ಜ್ಞಾನವನ್ನು ಗ್ರಹಿಸುವ ಸಾಮರ್ಥ್ಯ ಇದಾಗದ. ಅಂದ್ರೆ ಇಲ್ಲಿ ವಸ್ತುಗಳ ಮುಟ್ಟಕ್ಕೂ ಅವಕಾಶ ಇಲ್ಲ, ಮತ್ತೆ ಚಿತ್ರವೂ ಇಲ್ಲ, ಆದಾಗ್ಯೂ ಕೂಡ ಅದ ಅರ್ಥ ಮಾಡ್ಕೊಂಡು ಕಲಿತದ. ಅದ್ ಹೆಂಗ್ ಕಲಿತದ ಅನ್ನೋದಕ್ಕೆ ಉದಾಹರಣೆ ನಾವು ನೋಡೋದಾದ ಅಂತ ತಿಳ್ಕೊಳ್ರಿ. ಸೊ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು 3 ಉದಾಹರಣೆಗಳು ಇಲ್ಲದಾವ. ಆಮೇಲೆ ಮುಂದಲ್ಲಿ ಅಕ್ಷರಗಳು ಮತ್ತು ಭಾಷೆ ಮತ್ತು ನಿಯಮಗಳ ಸಂಬಂಧಪಟ್ಟಂತೆ ಇಲ್ಲಿ ಉದಾಹರಣೆಗಳಿದಾವ. ಮೊದಲನೇ ಉದಾಹರಣೆ ನೋಡ್ರಿ, ಇಲ್ಲಿ 1ನೇ ಉದಾಹರಣೆ ಏನದಲ್ಲ, ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಂಖ್ಯೆಗಳ ಬಳಕೆ. 5 ಸೇಬುಗಳನ್ನು ನೋಡಿದ ನಂತರ ಅವುಗಳನ್ನು 5 ಎಂಬ ಸಂಖ್ಯೆಯಿಂದ ಅದು ಸೂಚಿಸ್ತದ. ಈಗ ಫಾರ್ ಎಕ್ಸಾಂಪಲ್ 5 ಆಪಲ್ಸ್ ಇಡ್ರಿ, ಇವು ಎಷ್ಟು ಅದಾವ ಅನ್ನೋದನ್ನ ನೀವು ಬುಕ್ನಾಗ ಬರಿ ಅಂತ ಹೇಳಿದ್ರೆ ಅದೇನಿಸ್ತದ 1 2 3 4 5 ಅಂತ ಹೇಳ್ತದ, ಬರಿತದ. ಅಥವಾ ನೀವು ಆ ಸೇಬುನ ಇಡಬೇಡ್ರಿ, ಕಣ್ಣಿಗೆ ಕಾಣೋದು ಬೇಡ, ಮುಟ್ಟೋದು ಬೇಡ, ಡೈರೆಕ್ಟ್ ಹೇಳ್ರಿ 5 ಸೇಬುಗಳು, 5 ಆಪಲ್ ಅಂತ ಹೇಳಿ ಬರೆಯಕ್ ಹೇಳ್ರಿ, 5 ಅಂತ ಹೇಳಿ ಬರಿತದ. ಆ ಅಂಕಿಯನ್ನ ಬರೆಯೋದು ಕಲಿತದ. 2ನೇ ಉದಾಹರಣೆ ಗಣಿತದ ಚಿಹ್ನೆಗಳು. ಇಲ್ಲಿ ಪ್ಲಸ್, ಈಕ್ವಲ್ ಟು, ಇಂಟು, ಡಿವೈಡೆಡ್ ಬೈ, ಈ ಎಲ್ಲಾ ಚಿಹ್ನೆಗಳನ್ನ ಅದ ಏನ್ ಮಾಡ್ಕೋದ ಹೇಳ್ರಿ, ಅರ್ಥ ಮಾಡ್ಕೊಳ್ತದ. ಈಗ ಫಾರ್ ಎಕ್ಸಾಂಪಲ್ ನೀವು 8ನೇ ವರ್ಷದಿಂದ ಮುಂದಿರುವಂತ ಮಕ್ಕಳಿಗೆ, 8ನೇ ವಯಸ್ಸಿಂದ ಮುಂದಿರುವಂತ ಮಕ್ಕಳಿಗೆ 2 + 3 ಬರಿ ಅಂತ ಹೇಳಿದ್ರೆ ಬರಿತದ. ಇನ್ನು ಉತ್ತರ ಬರಿ ಅಂತ ಹೇಳ್ರೆ ಈಕ್ವಲ್ ಟು ಚಿಹ್ನೆ ಹಾಕಿ ಅದು 5 ಅಂತ ಹೇಳಿ ಬರಿತದ. ಸೊ ಈ ಒಂದು ಅಮೂರ್ತ ಚಿಂತನೆ ಏನದಲ್ಲ ಅದಕ್ಕೆ ಗೊತ್ತಾಗ್ಬಿಡ್ತದ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬೀಜಗಣಿತದ ಅಕ್ಷರಗಳು. ಬೀಜಗಣಿತದ ಅಕ್ಷರಗಳು ಅಂತಂದ್ರೆ x + 5 = 10 ಅಂತ ಹೇಳಿ ಬರೆದಾಗ x ನ ವ್ಯಾಲ್ಯೂ ಏನ ಅನ್ನೋದನ್ನು ಕೂಡ ಅದ ಮುಂದಿನ ಸ್ಟೆಪ್ಸ್ ದಾಗ ಕಲಿತದ. 8ನೇ ವರ್ಷದ ಮಗು ಅಲ್ಲ, ಬಟ್ ಅದಕ್ಕಿಂತ ಸ್ವಲ್ಪ ದೊಡ್ಡ ಮಗು ಅದನ್ನ ಕಲಿಯುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತದ. ಸೊ ಇದು ಗಣಿತಕ್ಕೆ ಸಂಬಂಧಪಟ್ಟದ್ದ. ಅದರ ಭಾಷೆ ಮತ್ತು ನಿಯಮಗಳಿಗೆ ಸಂಬಂಧಪಟ್ಟಂತೆ 4ನೇ ಉದಾಹರಣೆ ನೋಡ್ರಿ. ಇಲ್ಲಿ ಮನೆ ಎಂಬ ಪದವನ್ನು ಓದಿದಾಗ, ಈಗ ಓದಾಕ್ ಹೇಳಿರ್ತಾರಲ್ಲ ಸ್ಕೂಲ್ ಒಳಗ, ಮನೆ ಅಂತ ಹೇಳಿ ಓದಿತ ಅಂತ ತಿಳ್ಕೊಡ್ರಿ, ಅದರ ತಲೆ ಒಳಗ ಮನೆ ಚಿತ್ರ ಪ್ರತಿಬಿಂಬಿಸ್ತದ ಹೇಳ್ತಾ. ಸೊ 5ನೇ ಒಂದು ಉದಾಹರಣೆ, ಇಲ್ಲಿ ಚಿಹ್ನೆಗಳ ಅರ್ಥ.
ಈಗ ಫಾರ್ ಎಕ್ಸಾಂಪಲ್ ಇಲ್ಲದಲ್ಲ ಇದನ್ನೇ ನೋಡ್ಕೊಬೇಡ್ರಿ. ಇದೊಂದು ಸಿಂಬಲ್ ನೋಡ್ರೆ ಏನ್ ಗೊತ್ತಾಗ್ತದ, ಈಗ ರಸ್ತೆ ಮ್ಯಾಗ ಹೋಗ್ಬೇಕಾದ್ರೆ ಈ ಸಿಂಬಲ್ ನೋಡ್ತದ. ಸೊ ಇಲ್ಲಿ ನಡೆಯುವಂತ ದಾರಿ ಅದ, ಸಾವಕಾಶ ಹೋಗ್ರಿ ಅಂತ ಹೇಳಿ ಅದಕ್ಕೆ ಗೊತ್ತಾಗ್ಬಿಡ್ತದ. 6ನೇ ಉದಾಹರಣೆ, ಭಾಷೆಯ ಮೂಲಕ ಕಲಿಯೋದು. ಉದಾಹರಣೆ, ನೀರು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಯುತ್ತಿದೆ ಎಂದು ಹೇಳಿದಾಗ ಕೇವಲ ಭಾಷೆ ಮತ್ತು ಪದಗಳ ಮೂಲಕ ಮಾಹಿತಿಯನ್ನ ಗ್ರಹಿಸುವಂತ ಕೆಲಸ ಇಲ್ಲಿ ಮಾಡ್ತದ. ಸೊ ಇಲ್ಲೆಲ್ಲಾನು ಕಾಲೇಜ್ ಮಟ್ಟದ ವಿದ್ಯಾರ್ಥಿಗಳು, ಹೈಸ್ಕೂಲ್ 8th 9th 10th ಅಲ್ಲಿ ಓದುವಂತ ವಿದ್ಯಾರ್ಥಿಗಳು ಎಲ್ಲಾನು ಕೂಡ ಈಸಿಲಿ ಇದನ್ನ ಗ್ರಾಸ್ಪ್ ಮಾಡ್ಕೋತಾರ ತಿಳಿತಾ. ಸೊ ಇದು 3ನೇ ಒಂದು ಹಂತದ ಉದಾಹರಣೆ ಆಯ್ತು. ಇನ್ನ ಈ 3 ಹಂತಗಳು ಏನ್ ಹೇಳಿದಾರಲ್ಲ ಬ್ರುನರ್ ಅವರು, ಅದನ್ನ ಕೇವಲ ಒಂದೇ ಒಂದು ಪಿಕ್ಚರ್ ಮೂಲಕ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲನೇದ್ ನೋಡ್ರಿ, 1ನೇ ಹಂತ ಯಾವ್ದದ ಹೇಳ್ರಿ, ಕ್ರಿಯಾತ್ಮಕ ಹಂತ ಅಂತದ. ಇಲ್ಲಿ ನಾವು ಒಂದ್ ಕೆಲಸ ಮಾಡೋಣ, ಏನಂತಂದ್ರೆ ಮಕ್ಕಳಿಗೆ ಇಲ್ಲಿ ನೇರವಾಗಿ ಕೈಯಲ್ಲೇ ಹಣ್ಣುಗಳನ್ನ ಕೊಟ್ಟಿದ್ದೇವೆ, ನಾವು ಆಪಲ್ಗಳನ್ನ ಕೊಟ್ಟಿದ್ದೇವೆ. ಸೊ ಅದು ಮುಟ್ಟೋದ್ರ ಮೂಲಕ ಸೇಬುಗಳನ್ನ ಕೈಯಿಂದ ಮುಟ್ಟಿ ಎನಿಸಿ ಕಲಿತದ. 1 2 3 4 ಅಂತ ಹೇಳಿ ಕಲಿತದ. ಯಾಕಂದ್ರೆ ಎಕ್ಸಾಕ್ಟ್ಲಿ ಅದು ಕೈಯಾಗ ಅದಕ್ಕೆ ಸೇಬುಗಳು ಅದಾವ. ಇನ್ನು 2ನೇ ಹಂತದಾಗ ಬಿಂಬಾತ್ಮಕ ಅಂತದ. ಸೊ ಈ ಸೆಕೆಂಡ್ ಸ್ಟೇಜ್ನಾಗ ಇಲ್ಲಿ ಚಿತ್ರಾಟ ತೋರಿಸ್ತೇವಿ, ಮತ್ತ ಅದ್ರಾಗ ಎಷ್ಟು ಆಪಲ್ ಅದಾವ ಅಂತ ಕೇಳಿದ್ರ ಅದೇನ್ ಮಾಡ್ತದ ಹೇಳ್ರಿ, ಚಿತ್ರ ನೋಡ್ತದ, ಮತ್ತ ಅದ್ರಾಗ 3 ಇದಾವ ಅಂತ ತಿಳ್ಕೊಂಡು ಹೇಳ್ತದ 2ನೇ ಹಂತ. ಇನ್ನ 3ನೇ ಹಂತ ಏನದಲ್ಲ, ಇದಕ್ಕ ಸಂಕೇತಾತ್ಮಕ ಅಥವಾ ಸಾಂಕೇತಿಕ ಅಂತ ಹೇಳ್ತಿರ್ತೀವಿ, ಸಿಂಬಾಲಿಕ್ ಅಂತ ಹೇಳಿ. ಇಲ್ಲಿ 2+3 ಎಷ್ಟು ಅಂತ ಕೇಳಿದ್ರ ಅದ್ 5 ಅಂತ ಹೇಳ್ತದ. ಅಥವಾ ನೀವು ಅದಕ್ಕೆ ಹೇಳಿ ಬರ್ಸ್ರಿ, ಅದು ಬರ್ಕೊಂಡು ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ತದ. ಸೊ 3 ಒಂದ್ ಹಂತ ಏನದವಲ್ಲ, ಅದು ಯಾವ ರೀತಿ ಇಲ್ಲಿ ಕಲಿಕೆ ಆಗ್ತದ ಅನ್ನೋದು ಕ್ಲಾರಿಟಿ ನಿಮ್ಗೆ ಸಿಕ್ತು ಅಂತ ಹೇಳಿ ತಿಳ್ಕೊತಾನ. ಇನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೋಣ. ನೀವ ಒಂದು ಸೈಕಲ್ ಅಥವಾ ಒಂದು ಬೈಕ್ ತಗೊಂಡ ಡ್ರೈವ್ ಮಾಡತ್ತೀರಿ ಅಂತ ತಿಳ್ಕೊನು. ಈ 3 ಹಂತಗಳಲ್ಲಿ ಇದು ಎಕ್ಸ್ಪ್ಲನೇಷನ್ ಮಾಡಿದಂತಹ ಒಂದು ಅಂಶಗಳನ್ನದಲ್ಲ, ಅವು ನಿಮ್ ಲೈಫ್ಗೆ ಯಾವ ರೀತಿ ಯೂಸ್ ಆಗ್ತಾವ ಅನ್ನೋದು ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನೀವ ಸೈಕಲ್ ತೆಗೆದುಕೊಂಡು ಹೊಂಟಿದ್ದೀರಿ ಅಂತ ತಿಳ್ಕೊಂಡ. ಇಲ್ಲಿ ಸೈಕಲ್ ಓಡಿಸುವಾಗ ನಿಮ್ಗ ದೈಹಿಕ ಅನುಭವ ಆಗೇ ಆಗ್ತದ ಹೇಳ್ತಾ. ಸೈಕಲ್ ಓಡಿಸುವ ಮೂಲಕ ವೇಗ, ದಿಕ್ಕು ಮತ್ತು ಸಮತೋಲನ ಇದನ್ನೆಲ್ಲಾನು ಕೂಡ ದೈಹಿಕವಾಗಿ ನೀವೇನ್ ಮಾಡ್ತೀರಿ ಹೇಳ್ರಿ, ನಿಯಂತ್ರಿಸ್ತೀರಿ. ಆಮೇಲೆ ಇದೇನಾಯ್ತು, ದೈಹಿಕ ಅನುಭವ ಅಂತಂದ್ರ ಮೊದಲನೇ ಹಂತ, ಕ್ರಿಯಾತ್ಮಕ ಹಂತ ಆಯ್ತು. ಇನ್ನು ಸೈಕಲ್ ಮುಂದ್ ಓಡಿಸ್ಕೊಂತ ಬರ್ತೀರಿ, ರಸ್ತೆ ಮಧ್ಯದಾಗ ನಿಮ್ಗ ಅಂದ್ರೆ ಯಾವ ಒಂದು ಪಾಯಿಂಟ್ ಹೋಗೋರ್ದಿರಲ್ಲ, ಆ ಪಾಯಿಂಟ್ ಅನ್ನ ನೀವು ತಲುಪಬೇಕಾದ್ರೆ ನೀವು ಮೊಬೈಲ್ ನಲ್ಲಿ ಒಂದು ಗೂಗಲ್ ಮ್ಯಾಪ್ ಹಚ್ಚಿರ್ತೀರಿ. ಸೊ ಇಲ್ಲಿಂದ ನಾನು ಇಲ್ಲಿಗೆ ಹೋಗೋದದ ಅಂತ ತಿಳ್ಕೊಂಡು ನಿಮಗೊಂದು ಪಿಕ್ಚರ್ ಮೂಡ್ತದ ತಿಳಿತಾ. ಸೊ ಆ ಪಿಕ್ಚರ್ ನೋಡ್ಕೊಂತ ನೀವು ಗುರಿಯನ್ನ ತಲುಪುವಂತ ಕೆಲಸ ಮಾಡ್ತೀರಿ. ನೆಕ್ಸ್ಟ್ ಏನ್ ನೋಡಿ, ಸ್ಥಳಗಳನ್ನ ಗುರುತಿಸುವುದು ಕೆಲಸ ಮಾಡ್ತೀರಿ. ಹಂಗ ನೀವು ಮುಂದೆ ಹೋಗ್ತಾ ಹೋಗ್ತಾ ರಸ್ತೆ ಮಧ್ಯದಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಇರ್ತಾವ. ಸೊ ಬಣ್ಣಗಳನ್ನು ನೋಡೋದ್ರ ಮೂಲಕ ಟ್ರಾಫಿಕ್ ನಿಯಮಗಳನ್ನ ತಿಳಿಯುವಂತ ಕೆಲಸ ನೀವು ಮಾಡ್ತೀರಿ. ಅದಾದ ಕೂಡಲೇ ನೆಕ್ಸ್ಟ್ 3ನೇ ಹಂತ, ಸಾಂಕೇತಿಕ ತಿಳುವಳಿಕೆ. ನಿಮ್ಗೆ ಏನಾಗ್ತಂದ್ರ, ರಸ್ತೆ ಹೋಗಬೇಕಾದ್ರನ ಕೆಲವೊಂದಿಷ್ಟು ಸಿಂಬಾಲ್ಸ್ ಇರ್ತಾವ. ನಡೆಯುವಂತ ಸಿಂಬಾಲ್ಸ್, ಸ್ಟಾಪ್ ಸಿಂಬಾಲ್ಸ್, ಅಥವಾ ಇಕ್ಕಟ್ ರೋಡ್ ಇರುವಂತ ಸಿಂಬಾಲ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿಂದ ಈ ರೀತಿ ಹಿಂಗ್ ಸಿಂಬಾಲ್ ಕೊಟ್ಟಿರ್ತಾರ ತಿಳಿತಾ. ಅಂದ್ರ ಮುಂದ್ ಹೋಗಿ ರೋಡ್ ಸಣ್ಣದಾಗ್ತದ ಅನ್ನೋ ಸಿಂಬಾಲ್ ಇದು. ಇವನ್ನೆಲ್ಲಾನು ಕೂಡ ನೀವು 8ನೇ ವರ್ಷದ ನಂತರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತೀರಿ. ಸೊ ಇದಿಷ್ಟ ಏನ್ ಹೇಳ್ರಿ, 3 ಹಂತಗಳಲ್ಲಿ ಬ್ರುನರ್ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತ ಯಾವ ರೀತಿ ಎಕ್ಸ್ಪ್ಲನೇಷನ್ ಮಾಡಿದಾರ ಅನ್ನೋದು ಹೇಳಿದ್ದಾಯ್ತು. ಇನ್ನ ಇದಕ್ಕ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡ್ಕೊಂತ ಹೋಗ್ಬೇಕಾದ್ರ ಇದ್ರಾಗ ಅತಿ ಸ್ಪಷ್ಟವಾಗಿ ನಿಮ್ಗೆ ತಿಳಿದ್ ಬಿಡ್ತದ ಬೌದ್ಧಿಕ ವಿಕಾಸದ ಹಂತಗಳು ಮತ್ತ ತುಲನಾತ್ಮಕ ನೋಟ. ಇಲ್ಲಿ ಹೋಲಿಕೆಯ ಅಂಶಗಳದಾವ 3. ಇಲ್ಲಿ ಆಲ್ರೆಡಿ ಇಲ್ಲಿ ಏನ್ ಹೇಳ್ರಿ, ಇವು 3 ಹಂತಗಳದಾವ ಕೊಟ್ಟಿದ್ದದ. ಈ 3 ಹಂತಗಳನ್ನ 3 ಅಂಶಗಳಲ್ಲಿ ನಾವ್ ಏನ್ ಮಾಡೋದದ ಹೇಳ್ರಿ, ಕಂಪ್ಯಾರಿಸನ್ ಮಾಡೋದದ. ಒಂದೇದ್ ಏನಂತಂದ್ರ ಕಲಿಕೆಯ ಮಾಧ್ಯಮ, ಪ್ರತಿ ಹಂತದ ಕಲಿಕೆಯ ಮಾಧ್ಯಮ ಯಾವ್ದದ ಅನ್ನೋದು ನೋಡೋದದ, ಮತ್ತ ವಸ್ತುಗಳ ಅಗತ್ಯ ಐತೋ ಇಲ್ಲೋ ಅನ್ನೋದು ನೋಡೋದದ. ಆಮೇಲೆ 3ನೇ ಹಂತದಾಗ ಒಂದು ಉದಾಹರಣೆ ನೋಡೋದದ ಆಯ್ತಾ. ಸೊ ಮೊದಲನೇದ್ ನೋಡ್ರಿ, ಇಲ್ಲಿ ಕ್ರಿಯಾತ್ಮಕ ಹಂತಕ್ಕ ಕಲಿಕೆಯ ಮಾಧ್ಯಮ ಯಾವ್ದು ಇರ್ತದ ಹೇಳ್ರಿ, ಇಲ್ಲಿ ಕ್ರಿಯೆ ಮತ್ತು ದೈಹಿಕ ಚಲನೆ ಇರ್ತದ. ಆಮೇಲೆ 2ನೇ ಹಂತದಾಗ ಬಿಂಬಾತ್ಮಕ ಬಂತ ತಿಳ್ಕೊಳ್ರಿ, ಅಲ್ಲಿ ದೃಶ್ಯ ಮತ್ತು ಚಿತ್ರ ನೋಡೋದ್ ಮೂಲಕ ಕಲಿತದ. ಸಾಂಕೇತಿಕದಾಗ ಭಾಷೆ, ಚಿಹ್ನೆ ಮತ್ತು ಅಕ್ಷರಗಳ ಉಪಯೋಗ ಮಾಡ್ಕೊಳ್ತದ. ಇನ್ನ 2ನೇದು ವಸ್ತುವಿನ ಅಗತ್ಯ. ಇಲ್ಲಿ ಕ್ರಿಯಾತ್ಮಕ ಹಂತದಾಗ ವಸ್ತು ಕಂಪಲ್ಸರಿ ಬೇಕು ತಿಳಿತಾ. ಕೈಯಾಗ ಆಪಲ್ಸ್ ಬೇಕು, ಅಥವಾ ಸೈಕಲ್ ಓಡಿಸೋದ್ರ ಮೂಲಕ ಪ್ರತಿ ಒಂದು ವಸ್ತುವನ್ನ ಮುಟ್ಟೆ ಅದ ಅನುಭವವನ್ನು ಪಡಿತದ. ಬಿಂಬಾತ್ಮಕದಾಗ ವಸ್ತು ಬೇಕಂತ ಏನಿಲ್ಲ, ಕಡ್ಡಾಯವಿಲ್ಲ, ಚಿತ್ರ ಇದ್ರೆ ಸಾಕು ಇಲ್ಲಿ ತಿಳಿತಾ. ಇನ್ನು 3ನೇ ಹಂತದಾಗ ಬಂತ ತಿಳ್ಕೊಂಡ್ರೆ ಸಂಕೇತದಾಗ ಚಿತ್ರವೂ ಬೇಕಾಗಿಲ್ಲ, ವಸ್ತುನೂ ಬೇಕಾಗಿಲ್ಲ, ಡೈರೆಕ್ಟ್ ಹೇಳಿದ್ರ ಅದ್ ಅರ್ಥ ಮಾಡ್ಕೊಳ್ತದ. 2+3 ಅಂತ ಹೇಳಿದ್ರ ಅದು ಎಷ್ಟು ಅನ್ನೋದು ಅರ್ಥ ಮಾಡ್ಕೊಳ್ತದ, ಬರ್ಕೊಳ್ತದ. ಇನ್ನು ಉದಾಹರಣೆ, ಇಲ್ಲಿ ಬ್ಲಾಕ್ಗಳಿಂದ ಗೋಪುರ ಕಟ್ಟೋದಾಯ್ತು 1ನೇದಕ್ಕೆ ಕ್ರಿಯಾತ್ಮಕ. ಬಿಂಬಾತ್ಮಕ, ಇಲ್ಲಿ ಆನೆ ಮತ್ತು ಆಪಲ್ ಚಿತ್ರ ತೋರಿಸಿದ ಯಾವ್ದಂತ ಕೇಳಿದ್ರೆ ಅದು ಹೇಳ್ತದೆ ಪರ್ಫೆಕ್ಟ್ ಆಗಿ. ಮತ್ತು ಸಾಂಕೇತಿಕದಾಗ ಗಣಿತದಾಗ ಎಕ್ಸ್ ನ ವ್ಯಾಲ್ಯೂ ಹೇಳುವಂತ ಕೌಶಲ್ಯವನ್ನು ಬೆಳೆಸ್ಕೊಳ್ತದ. ಸೊ ಈ 3 ಕಂಪ್ಯಾರಿಸನ್ ನೋಡಿದ ಕೂಡಲೇ ನಿಮಗೆ ಯಾವ್ದು ಇದ್ರಾಗ ಡಿಫ್ರೆನ್ಸ್ ಅದ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗ್ತದ ಆಯ್ತಾ. ಸೊ ಇನ್ ನೆಕ್ಸ್ಟ್ ನೋಡ್ರಿ,
ಶೈಕ್ಷಣಿಕ ಮಹತ್ವ ಮೂರನೇ ಒಂದು ಸ್ಟೇಜ್ನಾಗ ನಾನು ಈ ಒಂದು ಸಿದ್ಧಾಂತದ ಶೈಕ್ಷಣಿಕ ಮಹತ್ವ ಅಂತ ತಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಬಹಳಷ್ಟು ಜನ ಹಂತಗಳನ್ನ ಅಭ್ಯಾಸ ಮಾಡಿ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಬಟ್ ಎಕ್ಸಾಮ್ದಾಗ ಕ್ವಶನ್ಸ್ ಏನ್ ಬರ್ತಾವಲ್ಲ ಆ ಅಪ್ಲೈಡ್ ಕ್ವಶನ್ಸ್ ಶೈಕ್ಷಣಿಕ ನಿಹಿತಾರ್ಥದ ಮೇಲೆ ಇರ್ತಾವ. ನಿಹಿತಾರ್ಥ ಅಂತಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ಒಂದು ಸಿದ್ಧಾಂತದ ಬಳಕೆ ಯಾವ ರೀತಿ ಆಗ್ಬೇಕು ಅನ್ನೋದು ಇರ್ತದಲ್ಲ, ಅದ್ರ ಕುರಿತು ಪ್ರಶ್ನೆಗಳು ಇರ್ತಾವ. ಸೊ ಇಲ್ಲಿ ನೋಡ್ರಿ, ಮೊದಲನೇ ಶೈಕ್ಷಣಿಕ ನಿಹಿತಾರ್ಥ ಅಥವಾ ಶೈಕ್ಷಣಿಕ ಮಹತ್ವ ಅಂತ ಏನದಲ್ಲ, ಇಲ್ಲಿ ಒಂದನೇದು ಪಾಯಿಂಟ್ ಏನಂತಂದ್ರ ಬೋಧನಾ ಕ್ರಮ, ಬೋಧನೆಯ ಸರಿಯಾದ ಅನುಕ್ರಮ ಯಾವ ರೀತಿ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಾವಾಗ್ಲೂ ಕೂಡ ನಾವು ಮಕ್ಕಳಿಗೆ ಟೀಚಿಂಗ್ ಮಾಡ್ಬೇಕಾದ್ರ ಆರಂಭದ ಹಂತದಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳು ಇರಬೇಕು. ತಿಳಿತಾ? ಅಂದ್ರೆ ಈಗ ನಾವು ಇದ್ರಾಗ ನೋಡ್ರಿ, ಅಂಗನವಾಡಿದಲ್ಲಿ LKG UKG ದಾಗ ಎಲ್ಲಾನು ಕೂಡ ಆಟದ ಮೂಲಕ ಪಾಠ ಇರ್ತದ ಅಲ್ಲಿ. ತಿಳಿತಾ? ಸೊ ಅಲ್ಲಿ ವಸ್ತುಗಳನ್ನ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತಾರ. ಆ ವಸ್ತುಗಳನ್ನ ಅದು ಮುಟ್ಟಿ ಅನುಭವ ಪಡೆದು ಅದು ಏನು ಅನ್ನೋದು ಹೇಳ್ತದ. ಎರಡನೇ ಹಂತಕ್ಕೆ ನಾವು ಬಂದ್ರ ರೇಖಾಚಿತ್ರ ಮತ್ತು ಚಿತ್ರಗಳ ಮೂಲಕ ಕಲಿಕೆ ಆಗ್ಬೇಕು ಅಂತ ತಿಳ್ಕೊಂಡು ಹೇಳ್ತದ. ಅನುಕ್ರಮ ಕಲಿಕೆ ಅಂದ್ರೆ ಇದೆ. ಹೇಳ್ತಾ ರೇಖಾಚಿತ್ರಗಳು ಮತ್ತು ಚಿತ್ರಗಳ ಮೂಲಕ ಕಲಿಯೋದದ. ಅಲ್ಲಿಂದ ಮುಂದೆ ಬಂದ ಕೂಡಲೇ ಭಾಷೆ, ಸಂಖ್ಯೆ ಇತರ ಮೂಲಕ ನಾವು ಕಲಿಯೋದದ. ಸೊ ಈ ರೀತಿ ಸೀಕ್ವೆನ್ಸ್ ವೈಸ್ ನಾವು ಕಲಿಸ್ತಾ ಹೋಗ್ಬೇಕು ಮಕ್ಕಳಿಗೆ. ಒಮ್ಮೆ ಟಫ್ ಸಬ್ಜೆಕ್ಟ್ಗಳನ್ನ ಆರಂಭದಲ್ಲಿ ತಂದು ಇಡಬಾರ್ದು. ಹೆಚ್ಚಾನ ಆರಂಭದಾಗ ವಸ್ತುಗಳಿರ್ಬೇಕು, ಆಮೇಲೆ ಚಿತ್ರಗಳಿರ್ಬೇಕು, ಆಮೇಲೆ ಭಾಷೆ ಉಪಯೋಗ ಆಗ್ಬೇಕು ಅಂತ ಹೇಳ್ತಾ. ಸೊ ಕಲಿಕೆಯನ್ನ ಸುಗಮಗೊಳಿಸಲು ಕೆಲವೊಂದಿಷ್ಟು ಅಂಶಗಳದಾವ. ಏನಂತಂದ್ರೆ ಶಿಕ್ಷಕರು ವಿಧಾನವನ್ನ ಆಯ್ಕೆ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಯ ವಯಸ್ಸು, ಹಿನ್ನೆಲೆ ಮತ್ತು ವಿಷಯ ವಸ್ತುವನ್ನ ಗಮನಿಸಬೇಕು. ಆವಾಗಷ್ಟೇ ನಿಮ್ ಟೀಚಿಂಗ್ ಮೆಥಡ್ ಪರ್ಫೆಕ್ಟ್ ಆಗ್ತದೆ ಅಂತ ತಿಳ್ಕೊಂಡು ಹೇಳಾಗ್ತದ. ಇನ್ನ ಎರಡನೇ ಒಂದು ಶೈಕ್ಷಣಿಕ ನಿಹಿತಾರ್ಥ ಏನಂತಂದ್ರೆ ವಿಷಯಕ್ಕೆ ತಕ್ಕಂತೆ ಬೋಧನೆ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಬೋಧನಾ ನಿಮ್ಮದು ಒಂದು ವಿಧಾನ ಏನದಲ್ಲ, ಅದು ಎಲ್ಲಾ ವಿಷಯಗಳಿಗೂ ಒಂದೇ ರೀತಿ ಅಪ್ಲೈ ಮಾಡಬಾರ್ದು. ಪ್ರತಿಯೊಂದು ವಿಷಯಕ್ಕೂ ಒಂದು ಬೋಧನಾ ವಿಧಾನ ಚೇಂಜ್ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಈಗ ಕಾನೂನು ಸಬ್ಜೆಕ್ಟ್ಗಳು ಇದಾವ ಅಂತ ತಿಳ್ಕೊಳ್ರಿ. ಹೇಳ್ತಾ, ಕಾನೂನು ಸಬ್ಜೆಕ್ಟ್ಗಳಿದ್ದಾಗ ನೀವು ಸಾಂಕೇತಿಕ ಒಂದು ಮಾಧ್ಯಮವನ್ನ ಹೆಚ್ಚಾಗಿ ಯೂಸ್ ಮಾಡ್ರಿ ಅಂತ ಹೇಳ್ತಾರ. ಯಾಕಂತಂದ್ರ ಇಲ್ಲಿ ಬಹಳಷ್ಟು ಲಾಸ್ ಇರ್ತಾವ, ಕ್ಲಾಸ್ ಇರ್ತಾವ. ಇವೆಲ್ಲ ಇರೋದ್ರಿಂದ ಸಾಂಕೇತಿಕ ಒಂದ್ ಏನೈತಲ್ಲ ಸಿಂಬಾಲಿಕ್ ರೀಪ್ರೆಸೆಂಟೇಷನ್ ಅದು ಇಲ್ಲಿ ಯೂಸ್ ಆಗ್ತದೆ. ಆಮೇಲೆ ಎರಡನೇದು ಒಂದು ಉದಾಹರಣೆ ನೋಡ್ರಿ. ಫಾರ್ ಎಕ್ಸಾಂಪಲ್ ನೀವು ಟೀಚರ್ ಇದೀರಿ ಅಂತ ತಿಳ್ಕೊಳ್ರಿ. ಆವಾಗ ನೀವು ಮಕ್ಕಳಿಗೆ ನೀವು ಕಲಿಸೋರಿದ್ದೀರಿ ಅಂತ ತಿಳ್ಕೊಳ್ರಿ. ಸೊ ಇಲ್ಲಿ ಗತಿ ಸಾಮರ್ಥ್ಯದ ಕೌಶಲ್ಯಗಳನ್ನ ಕಲಿಸ್ಬೇಕಾದ್ರೆ ನಿಮ್ಗ ಕ್ರಿಯಾತ್ಮಕ ಇನ್ಆಕ್ಟಿವ್ ಮೆಥಡ್ ಇಲ್ಲಿ ಯೂಸ್ ಆಗ್ತದೆ. ಯಾಕಂತಂದ್ರೆ ನೀವು ಕಬಡ್ಡಿ ಆಡ್ಸೋದು ಕಲಿಸೋದಿರಿ ಅಂತ ತಿಳ್ಕೊಳ್ರಿ. ಅವಾಗ ಅವ್ರನ್ನ ಮುಟ್ಟಬೇಕಾಗ್ತದ. ಕಾಲ್ ಹಿಂಗ್ ಹಿಡೋದ, ಕೈ ಹಿಡಿದು ಈ ರೀತಿ ಜಗ್ಗೋದು, ಇದನ್ನೆಲ್ಲಾನು ಪ್ರತಿಯೊಂದು ಅನುಭವದ ಮೂಲಕ ಕಲಿಸ್ಬೇಕಾಗ್ತದ. ಆಮೇಲೆ ಫಾರ್ ಎಕ್ಸಾಂಪಲ್ ಮೂರನೇ ಉದಾಹರಣೆ, ಭೂಗೋಳ ಶಾಸ್ತ್ರವನ್ನ ನೀವು ಟೀಚ್ ಮಾಡತ್ತೀರಿ ಅಂತ ತಿಳ್ಕೊಳ್ರಿ. ಅವಾಗ ನಿಮ್ಮದು ಯಾವಾಗ್ಲೂ ಟೀಚಿಂಗ್ ಮೆಥಡ್ ಹೆಂಗಿರ್ಬೇಕು, ಬಿಂಬಾತ್ಮಕ ಪ್ರಾತಿನಿಧ್ಯವನ್ನ ಹೊಂದಿರಬೇಕು ಅಂತಂದಂಗೆ. ನೀವು ಗ್ಲೋಬ್ ತೋರಿಸ್ಬೇಕು ಅಥವಾ ಮ್ಯಾಪ್ ತೋರಿಸ್ಬೇಕು, ಅದರಲ್ಲಿ ಸ್ಥಳಗಳನ್ನ ಗುರುತಿಸುವಂತ ಕೆಲಸ ಮಾಡಬೇಕು. ಅವಾಗ ಅದು ಪರ್ಫೆಕ್ಟ್ ಆಗ್ತದೆ. ಇನ್ನು ಮ್ಯಾಥಮೆಟಿಕ್ಸ್ ನೀವು ಟೀಚಿಂಗ್ ಮಾಡುತ್ತಾರೆ ಅಂತ ತಿಳ್ಕೊಳ್ರಿ. ಆ ಸಂದರ್ಭದಾಗ ಈ ಮೂರು ಹಂತಗಳೇನು ಬರ್ತಾವಲ್ಲ, ಕ್ರಿಯಾತ್ಮಕ, ಬಿಂಬಾತ್ಮಕ ಮತ್ತು ಸಿಂಬಾಲಿಕ್ ಸಾಂಕೇತಿಕ, ಈ ಎಲ್ಲಾದ್ನು ಯೂಸ್ ಮಾಡ್ಕೊಂಡು ನೀವು ಮ್ಯಾಥಮೆಟಿಕ್ಸ್ ಅನ್ನ ಟೀಚ್ ಮಾಡಬೇಕು ಅಂತಂದಂಗೆ. ಓಕೆ, ಸೊ ಇಲ್ಲಿ ಮೂರನೇ ಒಂದು ಶೈಕ್ಷಣಿಕ ನಿಹಿತಾರ್ಥ ಯಾವ್ದಂದ್ರೆ ಕಲಿಕೆ ಮತ್ತು ಪುನರ್ಬಲನ, ಅಂದ್ರೆ ಸಂಶೋಧನಾ ಕಲಿಕೆ ಮತ್ತು ಪುನರ್ಬಲನ ಇರಬೇಕು ಅಂತ ಹೇಳ್ತದೆ. ಸೊ ಸಂಶೋಧನಾ ವಿಧಾನ ಅಂತಂದ್ರೆ ಯಾವಾಗ ಮಕ್ಕಳಿಗೆ ಅರ್ಥಪೂರ್ಣ ಕಲಿಕೆ ಆಗ್ತದಲ್ಲ, ಅವಾಗ ಮಾತ್ರ ಅದು ಸಾಧ್ಯದ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಸ್ವತಃ ಪರಿಕಲ್ಪನೆಗಳನ್ನ ಅನ್ವೇಷಿಸಲು ಟೀಚರ್ ಆದವ್ರು ಏನ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಾಗ್ತದ. ಮತ್ತ ಪುನರ್ಬಲನ ಇದು ನಾಲ್ಕನೇ ಒಂದು ಶೈಕ್ಷಣಿಕ ನಿಹಿತಾರ್ಥ. ಪುನರ್ಬಲನ ಅಂತಂದ್ರೆ ಯಾವಾಗ್ಲೂ ಮಕ್ಕಳಿಂದ ಒಳ್ಳೆ ಕೆಲಸಗಳಾದಾಗ, ಹೋಮ್ವರ್ಕ್ ಮಾಡಿದಾಗ, ನೀವು ಕೇಳಿದ ಪ್ರಶ್ನೆಗಳು ಉತ್ತರ ಕೊಟ್ಟಾಗ ನೀವು ಇಮಿಡಿಯೇಟ್ ಅವ್ರಿಗೆ ಏನ್ ಹೇಳ್ರಿ, ಶಬಾಷ್ ಅಂತನ್ರಿ, ಗುಡ್ ಅಂತನ್ರಿ, ಚೆನ್ನಾಗಿ ಬರ್ದಿದ್ರೆ ಅದ್ರ ಮ್ಯಾಗ ಬರ್ದು ಕೊಡ್ರಿ, ಸ್ಟಾರ್ ಕೊಡ್ರಿ. ಈ ರೀತಿ ಮಾಡೋದ್ರಿಂದ ಏನಾಗ್ತದ, ಪುನರ್ಬಲನ ಕೊಡೋದ್ರಿಂದ ಮಕ್ಕಳಲ್ಲಿ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗ್ತದ. ಮತ್ತ ಅವ್ರು ನೀವು ಹೇಳಿದ ಎಲ್ಲಾ ಕೆಲಸವನ್ನು ತಪ್ಪದೆ ಅದ್ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಹೇಳ್ತಾ. ಸೊ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬ್ರುನರ್ ಅವ್ರ ಸಿದ್ಧಾಂತದ ಕುರಿತು ಏನೇನು ಅಭ್ಯಾಸ ಮಾಡಿದ್ವಿ ಅಂತಂದ್ರೆ, ಮೊದಲನೇ ಒಂದು ಪಾಯಿಂಟ್ ಬ್ರುನರ್ ಅವ್ರ ಪರಿಚಯ ಮಾಡ್ಕೊಂಡಿದೀವಿ. ಎರಡನೇ ಹಂತದಲ್ಲಿ 3 ಸ್ಟೇಜ್ ಏನದಾವಲ್ಲ ಅದ್ರ ಕುರಿತು ಅಭ್ಯಾಸ ಮಾಡಿದೀವಿ. ಒಂದನೇದು ಕ್ರಿಯಾತ್ಮಕ, ಎರಡನೇದು ಬಿಂಬಾತ್ಮಕ, ಮೂರನೇದು ಸಾಂಕೇತಿಕ, ಇವುಗಳನ್ನ ಅಭ್ಯಾಸ ಮಾಡಿದೀವಿ. ಆಮೇಲೆ ಮೂರನೇ ಹಂತದಲ್ಲಿ ನಾವು ಶೈಕ್ಷಣಿಕ ಮಹತ್ವವನ್ನು ತಿಳ್ಕೊಂಡಿದೀವಿ. ಇನ್ನು ಮುಂದುವರೆದು ಈ ಒಂದು ಸಿದ್ಧಾಂತಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟ ಇವು ಇದಾವ, ಏನ್ ಹೇಳ್ರಿ, ಪದಗಳದಾವ. ಇದನ್ನ ಒಂದ್ಸಲ ನೋಡ್ರಿ, ಮತ್ತ ಅದನ್ನ ಅರ್ಥ ಪರ್ಫೆಕ್ಟ್ ಆಗಿ ಬರ್ದಿಟ್ಕೊಳ್ರಿ. ಇದಕ್ಕೆ ಸಂಬಂಧಿಸಿದ ಒಂದು 5 ಪ್ರಶ್ನೆಗಳನ್ನ ಒಂದು ಕೇಳ್ತೇನೆ. ಆ ಪ್ರಶ್ನೆಗೆ ಉತ್ತರ ನೀವು ಕೊಟ್ಟಿದ್ದೆ ಆದ್ರೆ ನೀವು ಇವತ್ತಿನ ಒಂದು ಪೀರಿಯಡ್ದಲ್ಲಿ ನಾ ಏನೇನು ಹೇಳಿದಲ್ಲ ಅದೆಲ್ಲ ನಿಮ್ಗೆ ಪರ್ಫೆಕ್ಟ್ ಅರ್ಥ ಆಗ್ಯದ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಸೊ ಮೊದಲನೇ ಒಂದು ಪ್ರಶ್ನೆ ಏನದಲ್ಲ ಅದನ್ನ ನೋಡ್ರಿ. ಬ್ರುನರ್ ಅವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊದಲ ಹಂತ ಯಾವುದು? ಸೊ ಮೊದಲನೇ ಹಂತ ಯಾವ್ದು ಹೇಳ್ರಿ, ಕ್ರಿಯಾತ್ಮಕ.
ಆಮೇಲೆ ಎರಡನೇದು ಪ್ರಶ್ನೆ ನೋಡ್ರಿ, ಸಂಶೋಧನಾ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು? ಬ್ರುನರ್ ಅವರು, ಜೆರೋಮ್ ಎಸ್ ಬ್ರುನರ್ ಅವರು. ಇನ್ನು ಮೂರನೇ ಪ್ರಶ್ನೆ, ಭೂಗೋಳಶಾಸ್ತ್ರವನ್ನು ಬೋಧಿಸಲು ಯಾವ ಪ್ರಾತಿನಿಧ್ಯ ಹೆಚ್ಚು ಸೂಕ್ತ? ಇದೀಗ ಹೇಳಿದ್ ನಾನು, ಯಾವ್ದು ಹೇಳ್ರಿ? ಬಿಂಬಾತ್ಮಕ. ಓಕೆ. ಇನ್ನು ನಾಲ್ಕನೇ ಪ್ರಶ್ನೆ, ಪಿಯಾಜೆ ಅವರ ಮೂರ್ತ ಕಾರ್ಯ ಹಂತವನ್ನ ಬ್ರುನರ್ ಅವರ ಯಾವ ಹಂತಕ್ಕೆ ಸಮ ಅಂತೇಳಿ ಇದನ್ನ ನೀವು ಕಮೆಂಟ್ನಾಗ ತಿಳಿಸ್ಬೇಕು. ಇನ್ನು ಐದನೇದ ಪ್ರಶ್ನೆ ನೋಡ್ರಿ, ಗತಿ ಸಾಮರ್ಥ್ಯದ ಕಲಿಕೆ ಯಾವ ಹಂತದಲ್ಲಿ ನಡೀತದ? ಮೊದಲನೇ ಹಂತ, ಕ್ರಿಯಾತ್ಮಕ ಹಂತದಾಗ ನಡೀತದ. ಸೊ ಇದಿಷ್ಟು ಜೆರೋಮ್ ಎಸ್ ಬ್ರುನರ್ ಅವರ ಜ್ಞಾನಾತ್ಮಕ ಅಥವಾ ಬೌದ್ಧಿಕ ವಿಕಾಸದ ಹಂತಗಳ ಕುರಿತು ಅಭ್ಯಾಸ ಮಾಡಿದ್ದಾಯ್ತು. ಇದರಲ್ಲಿ ಏನಾದರೂ ನಿಮಗೆ ತಿಳಿದಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನ ನಾನು ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.